ನೋಡಿ ಇದು ಫಸ್ಟ್ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಈ ಥರ ಬರುತ್ತೆ 000. ಇದು ಮಾಮೂಲಿ ರೆಗ್ಯುಲರ್ ಕೇಕ್ ಮಾಡೋದು, ಡೆಲಿ ಕೇಕ್ ಅಂತ. ನೆಕ್ಸ್ಟ್ ಬಂದು ಮಿಡ್ ನೈಟ್ ಸ್ನ್ಯಾಕ್ಸು, ಈ ಥರ ಎಲ್ಲ ಆಟೋ ಕುಕ್ ಮೆನು ಥರ ಇದು. ಈಗ ನಾನು ಡೆಲಿ ಕೇಕ್ ಸೆಲೆಕ್ಟ್ ಮಾಡ್ತೀನಿ. ಟೆಂಪ್ರೇಚರ್ ಬಂದು 180 ಡಿಗ್ರಿ ಸೆಲೆಕ್ಟ್ ಆಗಿದೆ. 180 ಡಿಗ್ರಿ ಆದಮೇಲೆ ಇಲ್ಲಿ ಮೇಲ್ಗಡೆ ತೋರಿಸ್ತೈತೆ ನೋಡಿ. ಇದು ಬಂದು ಮೇಲ್ಗಡೆ ಎಲಿಮೆಂಟು, ಕೆಳಗಡೆ ಎಲಿಮೆಂಟ್ ಅಂತ, ಸರಿನಾ? ಇಲ್ಲ ಐತೆ ನೋಡಿ, ಅದು ಎಲಿಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ನೋಡಿ ಬರೀ ಮೇಲ್ಗಡೆ ಎಲಿಮೆಂಟು, ಕೆಳಗಡೆ ಎಲಿಮೆಂಟು, ಎರಡು ಎಲಿಮೆಂಟು, ಓಕೆನಾ? ನೆಕ್ಸ್ಟ್ ಬಂದು ಈ ಕಡೆ ಐತೆ ನೋಡಿ. ಸಪೋಸ್ ಕಸ್ಟಮರ್ ಏನಾದರೂ ಫಿಶ್ಶು ಮಾಡಬೇಕು, ಚಿಕನ್ ಮಾಡಬೇಕು, ಇಲ್ಲ ಪಪ್ಸು ಆ ಥರ ಮಾಡಬೇಕು ಅಂದಾಗ ರೊಟೇಸರಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಇದು ರೊಟೇಸರಿ ಸಿಂಬಲ್ಲು, ಇದು ಕನ್ವೆನ್ಷನ್ ಸಿಂಬಲ್ಲು. ಸೊ ಇದನ್ನು ನಾನು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಒಂದು ಆಫ್ ಆಯಿತು, ಕನ್ವೆನ್ಷನ್ ಆಫ್ ಆಯಿತು. ಈಗ ರೊಟೇಸರಿ ಆಫ್ ಆಯಿತು, ಕನ್ವೆನ್ಷನ್ ಮಾತ್ರ ಆನ್ ಆಗಿದೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿ ಎರಡು ಆಫ್ ಆಯಿತು, ಓಕೆನಾ? ಸೇಮ್ ಅಷ್ಟೇ. ಸಪೋಸ್ ಕಸ್ಟಮರ್ ಬಂದು ನಾರ್ಮಲ್ ಕೇಕ್ ಮಾಡಬೇಕು ಅಂತಂದರೆ ಡೆಲಿ ಕೇಕ್ ಸೆಲೆಕ್ಟ್ ಮಾಡಿದ್ದೀನಿ. ಡೆಲಿ ಕೇಕ್ಗೆ 180 ಡಿಗ್ರಿ 36 ಮಿನಿಟ್ಸ್ ತೊಗೊಂಡಿದೆ. 36 ಮಿನಿಟ್ ಆದಮೇಲೆ ತಿರ್ಗಾ ನಾನು ಇದನ್ನೇ ಪ್ರೆಸ್ ಮಾಡ್ತಾ ಹೋದರೆ ಎರಡಕ್ಕೆ ಹೋಗುತ್ತೆ. 3, 4, 5, 6, 7, 8, 9ಕ್ಕೆ ಹೋಗ್ತಿದೆ. ಅಂದರೆ 1ರಿಂದ ನಿಮಗೆ 900 ಗ್ರಾಮ್ ಗಂಟ ಮಾಡ್ಬೋದು. 100 ಗ್ರಾಮು, 200 ಗ್ರಾಮ್ ಈ ಥರ, ಸರಿನಾ? ಇದರಲ್ಲಿ ಏನಂದರೆ ಸಪೋಸ್ ನಾನು 200 ಗ್ರಾಮ್ಗೆ ಇಡ್ತೀನಿ. 200 ಗ್ರಾಮ್ಗೆ ಇಟ್ಟರೆ ಇಲ್ಲಿ 28 ಮಿನಿಟ್ಸ್ ತೊಗೊಂಡಿದೆ. 180 ಡಿಗ್ರಿಗೆ ಇದೆ. ಸಪೋಸ್ ಕಸ್ಟಮರು ಮ್ಯಾನ್ಯುವಲಾಗೆ ಟೆಂಪ್ರೇಚರ್ ಸೆಲೆಕ್ಟ್ ಮಾಡ್ಬೇಕು. ಈಗ ನೋಡಿ ಇದಿಷ್ಟ ಆಯ್ತಲ್ವಾ? ಇದಿಷ್ಟ ಆದಮೇಲೆ ನೀವು ಆಟೋಮೆಟಿಕ್ ಸ್ಟಾರ್ಟ್ ಕೊಡ್ತು ಅಂತಂದರೆ ಇವಾಗ 180 ಡಿಗ್ರಿ ಇದೆ, ಪ್ಲಸ್ ಟೈಮಿಂಗ್ಸು 6 ಮಿನಿಟ್ಸ್ ಇದೆ. ಇದು 6 ಮಿನಿಟ್ಸ್ ಬಂದು ಅವಾಗ 28 ಮಿನಿಟ್ಸ್ ತೋರಿಸ್ತು, ಅದು ಕುಕ್ ಆಗಲಿಕ್ಕೆ. ಇದು 06 ಮಿನಿಟ್ಸ್ ಬಂದು ಈ ಕ್ಯಾಬಿನ ಪ್ರೀಹೀಟ್ ಮಾಡ್ತಾ ಇದೆ. ಇವಾಗ ಒಳಗಡೆ ಫುಲ್ಲು ಟೆಂಪ್ರೇಚರ್ ಮೈನಸ್ ನಾರ್ಮಲ್ ಟೆಂಪ್ರೇಚರ್ ಇರ್ತಾರಲ್ಲ, ಸೊ ಅದನ್ನು 180 ಡಿಗ್ರಿಗೆ ಅದು ಪ್ರೀಹೀಟ್ ಮಾಡ್ತಾಯಿದೆ. ಪ್ರೀಹೀಟ್ 06 ಈಗ 6 ಮಿನಿಟ್ಸ್ ಆದಮೇಲೆ ಇಲ್ಲಿ ಮೇಲ್ಗಡೆ 180 ಡಿಗ್ರಿ ಇರೋ ಜಾಗದಲ್ಲಿ ಪ್ರೀ ಅಂತ ಬರುತ್ತೆ, ಇಲ್ಲಿ 000 ಅಂತ ಬರುತ್ತೆ. ಸೊ ಅವಾಗ ಪ್ರೀಹೀಟ್ ಆಗಿರುತ್ತೆ ಅಂತ. ಆ ಪ್ರೀಹೀಟ್ ಆದಮೇಲೆ ನೀವು ಈ ಡೋರ್ನ ಓಪನ್ ಮಾಡಿ ನಿಮ್ಮದು ಕೇಕ್ನ ಇಟ್ಬಿಟ್ಟು ಹೇಗೇನು ತಿರ್ಗಾ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಆವಾಗ ಆಟೋಮೆಟಿಕ್ಕು 26 ಮಿನಿಟ್ಸ್ ತಗೊಳುತ್ತೆ. ಸೊ 26 ಮಿನಿಟ್ಸ್ ಆದಮೇಲೆ ಫುಲ್ ಆದಮೇಲೆ ಬೀಪ್ ಸೌಂಡ್ ಬರುತ್ತೆ, ಅವಾಗ ಕೇಕ್ ರೆಡಿಯಾಗಿರುತ್ತೆ. ಸಪೋಸ್ ಕಸ್ಟಮರು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಬೇಕು ಅಂದ್ಕೊಳ್ಳಿ. ಸಪೋಸ್ ಮ್ಯಾನ್ಯುವಲಾಗಿ ಹೆಂಗೆ ಮಾಡೋದು ಅಂತಂದರೆ ಸೇಮು ಆಫ್ ಮಾಡೋದು, ಆನ್ ಮಾಡ್ತೀನಿ. ಈಗ ಕಸ್ಟಮರ್ ನಾರ್ಮಲ್ ಕೇಕ್ ಮಾಡ್ತೀನಿ ಅಂತಾರೆ, ಕೇಕಿಗೆ ಸೆಲೆಕ್ಟ್ ಮಾಡಿದ್ದೀನಿ. 100ರಲ್ಲಿ ಬ್ಲಿಂಕ್ ಐತೈತೆ. ತಿರ್ಗಿ ಇನ್ನೊಂದ್ಸಲ ಬ್ಲಿಂಕ್ ಮಾಡ್ತೀನಿ, 2ಕ್ಕೆ ಬರುತ್ತೆ, ಇಲ್ಲ 3ಕ್ಕೆ ಬರುತ್ತೆ. 3ಕ್ಕೆ ನಿಲ್ಲಿಸಿದ್ದೀನಿ. ಈಗ ನೋಡಿ ಮ್ಯಾನ್ಯುವಲಾಗಿ ಹೆಂಗೆ ಸೆಟ್ ಮಾಡೋದು ಅಂತಂದರೆ ಟೆಂಪ್ರೇಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೆಂಪ್ರೇಚರ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಮೇಲ್ಗಡೆ ಟೆಂಪ್ರೇಚರ್ ಲೈಟ್ ಬ್ಲಿಂಕ್ ಆಯ್ತೈತೆ. ಈಗ ನೋಡಿ ಇದನ್ನು ಪ್ರೆಸ್ ಮಾಡ್ತಾ ಹೋಗ್ತೀನಿ. ಪ್ರೆಸ್ ಮಾಡ್ತಾ ಹೋದಂಗೆ ಇಲ್ಲಿ ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ. 200 ಡಿಗ್ರಿ, 212 ಡಿಗ್ರಿ. ಸೊ ಲಾಸ್ಟು 212 ಡಿಗ್ರಿ, ಎಲ್ಲ ಇನ್ನೂ ಜಾಸ್ತಿ ಆಗ್ತೀವಿ. 230 ಡಿಗ್ರಿ ಲಾಸ್ಟು. 230 ಡಿಗ್ರಿ ನಿಮಗೆ ಬೇಡ, ಬಟ್ ನಾರ್ಮಲ್ ಕೇಕಿಗೆ ಬಂದು 180 ಡಿಗ್ರಿ ಅಷ್ಟೇ. ಈಗ ನೋಡಿ ಟೆಂಪ್ರೇಚರ್ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇರ್ತದೆ ಅಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಸೇಮು ಟೈಮ್ ಅನ್ನೋ ಬಟನ್ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ತು ಅಂತಂದರೆ ಟೈಮರ್ಗೆ ಬರುತ್ತೆ. ಕಸ್ಟಮರ್ಗೆ 40 ಮಿನಿಟ್ಸು, ಆಲ್ಮೋಸ್ಟ್ ಕೇಕಿಗೆ ಒಂದು 40 ಮಿನಿಟ್ಸ್ ಬೇಕಾಗುತ್ತೆ. ಸೊ 40 ಮಿನಿಟ್ಸ್ ಇಟ್ಟರೆ ನೋಡಿ ಈಗ 40 ಮಿನಿಟ್ಸ್ ಆಯಿತು. ತಿರ್ಗಾ ನೆಕ್ಸ್ಟು ಓಕೆ, ತಿರ್ಗಾ ಟೈಮರ್ ಬಟನ್ ಪ್ರೆಸ್ ಮಾಡಿದ್ರೆ ಫ್ರೀಸ್ ಆಗುತ್ತೆ ಅದು. ನೆಕ್ಸ್ಟ್ ಬಂದು ತಿರ್ಗಾ ಸ್ಟಾರ್ಟ್ ಕೊಡ್ತಂದ್ರೆ ನೋಡಿ 160 ಡಿಗ್ರಿ, ಅದು 10 ಮಿನಿಟ್ಸು ಪ್ರೀಹೀಟ್ ಆಗುತ್ತೆ. ಪ್ರೀಹೀಟ್ ಆದಮೇಲೆ ನಿಮಗೆ ತಿರ್ಗಾ ಹೇಗೇನು ನಾವೇನು 40 ಮಿನಿಟ್ಸ್ ಕೊಟ್ಟಿದ್ವಿ, 10 ಮಿನಿಟ್ಸ್ ಪ್ರೀಹೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 40 ಮಿನಿಟ್ಸ್ ರನ್ ಆಗುತ್ತೆ. ಸೊ 10 ಮಿನಿಟ್ಸ್ ಆದಮೇಲೆ ಇಲ್ಲಿ ಪ್ರೀ ಅಂತ ಬರುತ್ತೆ, ಇಲ್ಲಿ 00 ಬರುತ್ತೆ. ಆವಾಗ ಒಳಗಡೆ ಪ್ರೀಹೀಟ್ ಆಗಿರುತ್ತೆ ಅಂತ. ಆಮೇಲೆ ನಾವು ಕೇಕ್ ಮಡಗ್ಬಿಟ್ಟು ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತು ಅಂತಂದರೆ ಅವಾಗ 40 ಮಿನಿಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮಗೆ 40 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗಿರುತ್ತೆ. ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸು, ಎಲ್ಲದಕ್ಕೂ ಸೇಮೇನೆ, ಹಂಗೆ ಬರೋದು. ಡೆಲಿ ಕೇಕು, ಮಿಡ್ ನೈಟು, ಟೀ ಸ್ನ್ಯಾಕ್ಸು ಎಲ್ಲದಕ್ಕೂ ಸೇಮ್ ಅದೇ ಥರನೇ. ಸಪೋಸ್ ಈಗ ನೋಡಿ ನಾನು ಯಾವುದೋ ಮಿಡ್ ನೈಟ್ ಸ್ನ್ಯಾಕ್ಸ್ ಮಾಡ್ತೀನಿ, ಪ್ರೋಗ್ರಾಮ್ ಸ್ಟಾರ್ಟಲ್ಲಿ ಐತೆ. ಈಗ ನೋಡಿ ಮಿಡ್ ನೈಟು ಸೇಮ್, ಎಲ್ಲದಕ್ಕೂ ಸೇಮೇನೆ. ಈಗ ನೋಡಿ 180 ಡಿಗ್ರಿ ಐತೆ, 38 ಡಿಗ್ರಿ ಐತೆ, ಒಂದು ಇದೆ. ಸೇಮ್ ಸ್ಟಾರ್ಟ್ ಕೊಡ್ತೀನಿ, ಆಟೋಮೆಟಿಕ್ ತಗೊಬಿಡುತ್ತೆ ಅದು. ಈಗ ಈ ಮಿಡ್ ನೈಟ್ ಸ್ನ್ಯಾಕ್ಸ್ಗೆ ಏನು ಟೈಮಿಂಗ್ಸ್ ಬೇಕು ಆಟೋಮೆಟಿಕ್ಕೆಲ್ಲ ಅದೇ ತಗೊಬಿಡುತ್ತೆ. ನೀವೇನು ಮಾಡೋಂಗಿಲ್ಲ, ಬರೀ ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಸಾಕು. ಈಗ ನೋಡಿ ಸೇಮು ಅದೇ ಥರನೇ. ನಾರ್ಮಲ್ ಕೇಕ್ ಮಾಡಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿ ಡೆಲಿ ಕೇಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದಂತೈತೆ, ಒಂದೇ ಇರಲಿ, ಇಲ್ಲಾಂದರೆ ಏನು ಬೇಡ. ನೋಡಿ ಜಸ್ಟ್ ಸಿಂಪಲ್ಲು ಆನ್ ಮಾಡಿ ಡೆಲಿ ಕೇಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ, ಅಷ್ಟೇ. 3 ಬಟನ್ ಕೊಡ್ತು ಅಂದರೆ ಕೇಕ್ ರೆಡಿ ಆಗುತ್ತೆ.
ಅಷ್ಟೇ ಬಟನ್.